ಸ್ನೇಹಿತರೆ, ಮತ್ತೆ ಪ್ರಯಾಣ ಪ್ರಾರಂಭವಾಯಿತು. ಮಲೆನಾಡಿನ ಸುಂದರ ರಸ್ತೆಗಳಲ್ಲಿ ನಮ್ಮ ಪಯಣ. ಅಕ್ಕಪಕ್ಕದ ಮರಗಳ ಸಾಲಿನಲ್ಲಿ ನಮ್ಮ ಪಯಣ ಮುಂದುವರಿತಾ ಇದೆ. ನೋಡಿ, ಅಂಕುಡೊಂಕು ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ಬೈಕ್ಗಳು ಭಾಳ ವೇಗವಾಗಿ ಬರ್ತಾ ಇದೆ. ನೋಡಿ ವಾತಾವರಣ ಹೇಗಿದೆ. ಟ್ರೆಕ್ಕಿಂಗ್ ಮಾಡುವ ಒಂದು ಹವ್ಯಾಸ ಇದ್ದರೆ ಈ ಟೈಮಲ್ಲಿ ನೀವು ಮಲೆನಾಡಿಗೆ ಬನ್ನಿ. ಮಲೆನಾಡಿನ ಸೌಂದರ್ಯವನ್ನು ಆನಂದಿಸಿ. ಒಂದು ಗಾದೆ ಇದೆ, ದೇಶ ಸುತ್ತು ಇಲ್ಲ ಕೋಶ ಓದು ಅಂತ ಹೇಳಿ. ಹಾಗೆ ದೇಶ ಸುತ್ತಿದ ಹಾಗೆ ನಮಗೆ ಅಲ್ಲಿಯ ವಾತಾವರಣ, ಅಲ್ಲಿಯ ವಿಶೇಷತೆ, ಅಲ್ಲಿಯ ಸಂಪ್ರದಾಯ, ಅಲ್ಲಿಯ ಸಂಸ್ಕೃತಿ, ಹಾಗೆ ಅಲ್ಲಿರ್ತಕ್ಕಂಥ ಸ್ಥಳಗಳ ಹಿನ್ನೆಲೆ, ಅಲ್ಲಿಯ ಒಂದು ವ್ಯವಸ್ಥೆಗಳ ಬಗ್ಗೆ ತಿಳಿಲಿಕ್ಕಾಗ್ತದೆ. ಕೆಲವರು ಹೇಳ್ತಾರೆ ಕೋಶ ಓದು ಅಂತೇಳಿ. ಎಲ್ಲವೂ ಪುಸ್ತಕದಿಂದಲೇ ನಮಗೆ ಮಾಹಿತಿ ಸಿಗಲ್ಲ. ನಾವು ದೇಶ ಸುತ್ತಿದಾಗ ಮಾತ್ರ ಕೆಲವೊಂದು ಮಾಹಿತಿಗಳು ನಮಗೆ ಸಿಗ್ತದೆ. ಈಗ ನಾವು ಮಲೆನಾಡಿಗರು ಬೇರೆ ಊರಿಗೆ ಹೋಗ್ತೀವಿ, ಬೇರೆ ಊರಿನವರು ನಮ್ಮೂರಿಗೆ ಬರ್ತಾರೆ. ಆವಾಗ ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತೀವಿ. ಹಾಗೆ ನೀವು ದೂರದವರು ಬಂದು ಈ ಟೈಮಲ್ಲಿ ನಮ್ಮ ಮಲೆನಾಡನ್ನು ನೋಡಬೇಕಂದ್ರೆ ಭಾಳ ಸುಂದರವಾಗಿ ಕಾಣ್ತಾ ಇದೆ. ನೋಡಿ, ನಮ್ಮ ಪ್ರಯಾಣ ದ್ವಿಚಕ್ರ ವಾಹನದಲ್ಲಿ ಮುಂದುವರೆದಿದೆ. ನಾನು ಮುಂಚಿನಿಂದನೂ ಈ ಹವ್ಯಾಸ ಏನು ತಿರುಗಾಟ ಮಾಡುವ ಹವ್ಯಾಸ ಭಾಳ ಇದೆ. ಸಣ್ಣರಿಂದನೂ ನಾನು ಪುಸ್ತಕ ಎಷ್ಟು ಓದಿದ್ದು ಮುಖ್ಯ ಅಲ್ಲ, ಬಟ್ ಒಂದೊಂದು ಊರನ್ನು ನೋಡೋದು, ಅಲ್ಲಿಯ ಹಿನ್ನೆಲೆ, ಅಲ್ಲಿ ಯಾವ ಥರ ವಾತಾವರಣ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಮತ್ತು ವಾತಾವರಣ ತಿಳ್ಕೊಂಡಷ್ಟು ನಮಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ನೋಡಿ, ನಾವು ಆಲೆಮನೆ ದಾಟಿ ಬಂದಿದ್ದೀವಿ. ದಾಟೋದಕ್ಕೂ ಮಳೆನೂ ಬಂತು. ನೋಡುವ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.